ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮ ಎಷ್ಟ್ ಚೆನ್ನಾಗಿ ಗಂಟು ಹಾಕಿದಾನೆ. ಅತ್ತೆ ಅವಳು ಕೂದಲಲ್ಲಿ ತುಂಬಾ ಸಿಕ್ಕಿದೆ, ಹಣಿಗೆಗೆ ಸಿಕ್ಕ ಹಾಕೋತಿತ್ತು, ಅದಕ್ಕೆ ಗಂಟು ಹಾಕ್ದ. ನಾನು ಎಲ್ಲಿಗೂ ಹೋಗಲ್ಲ, ನಾನು ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ಸಮಾಧಾನ ಮಾಡ್ಕೊಂಡು ಇದೆಲ್ಲ ಮೇಲ್ವರ್ಗದವ್ರ ಕೆಲಸ. ಒಂದು ಪುಟ್ಟ ಹುಡುಗಿ ವಿರುದ್ಧ ಹೂಡಿರೋ ಷಡ್ಯಂತ್ರ. ಬೇಕು ಅಂತಾನೆ ಇಂಥ ಹುಡುಗಿರ ಮೇಲೆ ಅವರು ಆಲದ ಎಲೆ ಹಾಲನ್ನು ಹಾಕಿ ಸಿಕ್ಕಟ್ಟೋ ಹಾಗೆ ಮಾಡ್ತಾರೆ. ಆಮೇಲೆ ಬಂದು ಹೇಳ್ತಾರೆ ಇದು ದೇವರಿಗೆ ಬಿಟ್ಟಿರುವಂತ ಒಂದು ಸಂಕೇತ, ಈಗ ದೇವದಾಸಿ ಆಗ್ಬೇಕಂತಾರೆ. ಹೊರಗ್ ಬಾ ರಾಮ್ಜಿ ಸಕ್ಪಾಲ್, ನಾವು ದೇವದಾಸಿನ ಕರ್ಕೊಂಡು ಹೋಗಕ್ ಬಂದಿದೀವಿ. ನಾನು ಎಲ್ಲಿಗೂ ಹೋಗಲ್ಲ ನಿಮ್ಮನ್ ಬಿಟ್ಟು. ಏ ರಾಮ್ಜಿ, ದೇವದಾಸಿನ ಹೊರಗ್ ಕಳ್ಸಪ್ಪ, ನಾವ್ ಕರ್ಕೊಂಡು ಹೋಗಕ್ ಬಂದಿದೀವಿ. ಮೊದಲು ಒಂದ್ ಕೆಲಸ ಮಾಡಿ, ಬಾಚಣಿಗೆ ತಗೊಂಡು ಮೊದಲು ಇವಳ ತಲೆನ ಬಾಚಿ ಕೂತ್ಕೋಬೇಗ. ನಿಂಗೇನು ಆಗಲ್ಲ, ಮೊದ್ಲಿ ತಗೋ, ಎಣ್ಣೆ ಹಚ್ಚು, ಬೇಗ ಹಚ್ಚು. ಇರ್ತೀನಿ, ಇಲ್ಲಿಂದ ಹಚ್ಚು. ನಿನ್ನ ಭಾಗ್ಯದ ಬಾಗಿಲು ತೆರೀತು ರಾಮ್ಜಿ, ಹೊರಗ್ ಬಾ. ಇಲ್ಲ, ನೀವೆಲ್ಲ ಹೋಗ್ತಿದ್ದೀರಾ? ಬೇಡ, ಇಲ್ಲ, ನೋಡ್ಕೋ, ಇದ್ರ ಬಗ್ಗೆ ಬಿಡು. ನಿಲ್ಚೆ ನಿಲ್ಚೆ ನಿಲ್ಚೆ. ಬಾ ಸುಬೇದಾರ, ಹೋಗು, ಹೋಗಿ ದೇವದಾಸಿನ ಕರ್ಕೊಂಡು ಹೊರಗ್ ಬಾ. ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ಪಿತೂರಿ ನಡೆಸಿರೋರ್ ಪರವಾಗಿ ಇಲ್ಲಿಗೆ ಬರೋದಕ್ಕೆ? ಪಿತೂರಿ ಏನಿದೆ ಇದರಲ್ಲಿ? ದೇವ್ರೇ ಪ್ರೀತಿ ಕರುಣೆಯಿಂದ ಕೊಟ್ಟಿರೋ ಅವಕಾಶ ಇದು. ಏನ್ರಪ್ಪ ಪಿತೂರಿ ನಿಮ್ಮಂತ ಜನಗಳು ಮಾಡೋದು? ಹೋಗೋ, ಹೋಗ್ ಕರ್ಕೊಂಡ್ ಬಾವಳ್ನ. ಹಂಗೆಲ್ಲ ಮಾತಾಡ್ಬೇಡಿ. ದೇವದಾಸಿ ಹೆಸರಲ್ಲಿ ನೀವು ಯಾರ್ದೋ ಮನೆಗ್ ನುಗ್ಗಿ ಹುಡುಗಿನ ಎಳ್ಕೊಂಡು ಹೋಗಕ್ಕಾಗಲ್ಲ. ಏ ಭೀಮರಾವ್, ನಾವ್ ಯಾರ್ಯಾರನ್ನೋ ಎಳ್ಕೊಂಡು ಹೋಗಕ್ ಬಂದಿಲ್ಲ. ಈಶ್ವರನ ಕೃಪೆ ಯಾರ ಮೇಲಿದ್ಯೋ ಅವರನ್ನೇ ಕರ್ಕೊಂಡು ಹೋಗಕ್ ಬಂದಿದೀವಿ. ಏನಂತೀರಣ್ಣ? ಯಾರ್ ಕೂದ್ಲು ಜಟೆ ಆಗಿದ್ಯೋ ಅವರನ್ನೇ ನಾವು ಕರ್ಕೊಂಡು ಹೋಗಕ್ ಬಂದಿದೀವಿ, ಅಲ್ವೇನ್ರಣ್ಣ? ಈಶ್ವರ ಈಗಾಗ್ಲೇ ಕೂದ್ಲಲ್ಲಿ ಜಟೆನ ಹುಡ್ಸಿ ನಮಗ್ ಸಂಕೇತ ನೀಡಿದಾನೆ. ಅದನ್ ತಡಿಯಕ್ ನೀನ್ಯಾರು? ತಡ್ದು ಪಾಪನ್ ಯಾಕೆ ಕಟ್ಕೋತೀಯ? ಬೇಗ ಬೇಗ ಬಾಚಿ. ನಾನು ಎಲ್ಲೂ ಹೋಗಲ್ಲ ಅತ್ತೆ, ಎಲ್ಲೂ ಹೋಗಲ್ಲ ಸರ್ಸು, ನಿನ್ನೆಲ್ಲೂ ಕಳ್ಸಲ್ಲ ನಾವು. ಕೂದ್ಲನ್ ಮೊದಲು ಸರಿ ಮಾಡೋಣ, ಸಮಾಧಾನ ಮಾಡ್ಕೋ. ತೋರ್ಸಲಿ. ಅಯ್ಯೋ, ಸರ್ಸುನ ನೆನ್ನೆನೆ ಗುರುಗಳು ಗಮನಿಸಿದ್ದಾರೆ. ಅವಳು ಕೂದ್ಲು ನೋಡ್ತಿದ್ದಾಗೆ ತಿಳ್ಕೊಂಡಿದ್ದಾರೆ ಇವಳು ದೇವದಾಸಿ ಆಗೋದಕ್ಕೆ ಅಂತಾನೆ ಹುಟ್ಟಿರೋದು ಅಂತ. ಅದಕ್ಕೆ ಅವರೇ ನಮ್ಮನ್ನ ಇಲ್ಲಿ ಕಳ್ಸಿದ್ದಾರೆ. ನಾವು ಕರ್ಕೊಂಡು ಹೋಗಕ್ ಬಂದಿದೀವಿ ಅಷ್ಟೇ. ಮತ್ತೆ ನಾವು ಅವಳನ್ನ ಕರ್ಕೊಂಡು ಹೋಗ್ತೀವಿ. ಏನ್ರಪ್ಪ? ಇದನ್ನ ತಗೊಳ್ಳಿ, ಈರುಳ್ಳಿ ಹಚ್ಚಿ ಬೇಗ ಬೇಗ. ನಿಮ್ ಗುರುಗಳು ಒಬ್ಬ ಮೋಸಗಾರ, ಅವ್ರ ಮಾತನ್ನ ಯಾರು ಕೇಳ್ತಾರೆ? ಏ ಭೀಮರಾವ್, ಗುರುಗಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ಕೇಳಿಸ್ಕೊ ಸುಬೇದಾರ, 3 ಎಣಿಸ್ತೀನಿ. ಆ ಹುಡ್ಗಿನ ಕರ್ಕೊಂಡ್ ಬಂದು ಹೊರಗಡೆ ಬಿಡು, ಇಲ್ಲಾಂದ್ರೆ ನಾವೇ ಒಳಗ್ ನುಗ್ಗಿ ಅವಳನ್ನ ಎಳ್ಕೊಂಡು ಹೊರಗಡೆ ಬರ್ತೀವಿ. ಒಂದು, ನಾವು ಕಳ್ಸಲ್ಲ. 2
3 ಹೋಗಿ. ನೀವೆಲ್ಲ ಒಳಗೋಗಿ, ಆಮೇಲೆ ಬೇಕಾದ್ರೆ ಶುದ್ಧ ಆದ್ರಾಯ್ತು. ಹಿಂದೆ ಬಾ, ಹಿಂದೆ ಬಾ. ಹೋಗಿ. ಮುಂದೆ ಬರಬೇಡಿ, ಮುಂದೆ ಬರಬೇಡಿ ನೀವು. ಬಾಯ್ ಮುಚ್ಚು, ಮುಚ್ಚು ಬಾಯ್. ಈಗ ಒಂದು ಕಾಲು ಮುರಿದಿದೆ, ಇನ್ನೊಂದು ಕಾಲು ಮುರಿದಾಕ. ನೀವು ಮಾಡ್ತಿರೋದು ಸರಿ ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡಿ ನೀವು. ಬಾಯಿ ಮುಚ್ಕೊಂಡು ಆ ಹುಡುಗಿನ ನಮ್ಗೊಪ್ಸಿ. ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ ಅವಳ. ನಿಮ್ ಕೈ ಮುಗಿತೀನಿ. ಹೋಗ್ತೀಯೋ ಇಲ್ವಾ? ಬಿಡೋ ಮಾತೇ ಇಲ್ಲ, ಇವಳು ದೇವದಾಸಿ. ಇಲ್ಲ, ಬಿಟ್ಬಿಡಿ ಇವಳನ್ನ. ದೇವದಾಸಿ ಅಲ್ಲ ಇವಳು. ಕೂದಲನ್ನ ಸಿಕ್ ಮಾಡಿ ದೇವರೇ ಇವಳನ್ನ ದೇವದಾಸಿ ಅಂತ ಹೇಳಿದಾನೆ. ಇದನ್ನ ಪ್ರಶ್ನೆ ಮಾಡಕ್ಕೆ ನಾವ್ಯಾರು? ಬಿಡು ಇವಳನ್ನ. ಕಣ್ಬಿಟ್ ನೋಡು, ನೋಡು ಈ ಹುಡುಗಿನ. ದೇವ್ರ ಕೃಪೆ ಇದೆ ಇವಳ ಮೇಲೆ. ಇವಳು ಕೂದ್ಲು ನೋಡು, ಇವಳು ಜಟೆ ನೋಡು. ಇವಳನ್ನ ಗೌರವದಿಂದ ಕರ್ಕೊಂಡು ಹೋಗು. ನಡೀರಿ. ಕೈ ಬಿಡು, ಬಿಡು ಕೈನ. ಬಿಡಿ. ಮುಗ್ಧ ಹುಡುಗಿನ ದಯಮಾಡಿ ಬಿಟ್ಬಿಡಿ. ಚಿದಾನಂದ್ರೆ ತಪ್ಪು ಮಾಡ್ತಿದ್ದೀರಾ, ಇದು ಸರಿ ಇಲ್ಲ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬಿಟ್ಬಿಡಿ ಅವಳನ್ನ. ಕೇಳಿಸ್ಕೊಳ್ಳಿ. ಚಿದಾನಂದ್ರೆ ಹೊರಡ್ಲಿ ಮೆರವಣಿಗೆ. ಹೇಳಿ ಬಾರ್ಬರಿ ಗುರುಗಳಿಗೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬೇಡ ಭೀಮ, ಅವ್ರು ನಿನ್ನ ಕೊಂದೇ ಬಿಡ್ತಾರೆ. ಅಯ್ಯೋ ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ. ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ. ಬಿಡಿ, ಬಿಡಿ. ನಡಿ. ಮುಚ್ಚು ಬಾಯ್. ಬರಲ್ಲ. ಇಲ್ಲ, ನಾನ್ ಬರಲ್ಲ. ಬಿಡಿ ನನ್ನ, ಬಿಡಿ. ಬಿಡಿ, ನಿಂತ್ಕೊಳ್ಳಿ. ನನ್ನ. ಯಾರಾದ್ರೂ ಮುಂದೆ ಬಂದ್ರೆ ಕಟ್ ಹಾಕಿ. ಅವಳನ್ ಬಿಟ್ಬಿಡಿ. ಬಿಡಿ ನನ್ನ, ನಾನ್ ಬರಲ್ಲ. ಬಿಟ್ಬಿಡಿ ನನ್ನ, ಬಿಡಿ ನನ್ನ. ಅವಳನ್ ಬಿಟ್ಬಿಡಿ. ನಮ್ಮ ಅಕ್ಕ ದೇವದಾಸಿ ಅಲ್ಲ, ಅವಳನ್ ಬಿಟ್ಬಿಡಿ. ಬಿಟ್ಬಿಡಿ ಅವಳನ್ನ. ಬಿಡಿ. ಸುಮ್ಮನಿರಿ. ಆ ದೇವರೇ ಇವಳನ್ನ ಆಯ್ಕೆ ಮಾಡಿರುವಾಗ ಬಿಡೋದಕ್ಕೂ ಹಿಡ್ಕೊಳ್ಳೋದಕ್ಕೂ ನಮ್ಮಂತ ಮನುಷ್ಯರಿಗೆ ಯಾವ ಹಕ್ಕೂ ಇಲ್ಲ. ಗುರುಗಳೇ, ನನಗೆ ಗೊತ್ತಿದೆ ಇದೆಲ್ಲ ಹುನ್ನಾರ ಅಂತ. ಬಲವಂತವಾಗಿ ಮಾಡ್ತಿರೋ ಕೆಲಸ. ಸೇಡ್ ತೀರಿಸ್ಕೋತಾ ಇದ್ದೀರಲ್ವಾ? ಇಲ್ಲ ಇಲ್ಲ, ಸೇಡು ಅನ್ನೋದೆಲ್ಲ ಮೂರ್ಖ ಮನುಷ್ಯನ ಬುದ್ಧಿ. ಆ ದೇವರ ಸ್ಮರಣೆಯಲ್ಲಿರುವ ನನ್ನಂಥ ವ್ಯಕ್ತಿಗೆ ಸೇಡು ಅಂತ ಯೋಚನೆ ಮಾಡೋದು ಕೂಡ ಪಾಪನೇ.
ಈ ಕನ್ಯೆಗೆ ದೇವದಾಸಿ ಮಾಡಲು ಬೇಕಾದ ಕಾರ್ಯಗಳನ್ನ ಶುರು ಮಾಡಿ. ಶಾಂತಿ. ಹೇಳಿ. ಮತ್ತಿವಳಿಗೆ ಎಲ್ಲಕ್ಕಿಂತ ಮೊದಲು ಭಸ್ಮದಲ್ಲಿ ಸ್ನಾನ ಮಾಡಿಸಿ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಬಾ, ಇಲ್ಲಿ ಬಂದು ಕೂತ್ಕೋ. ಬೇಡ 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 ಬಿಡಿ ನನ್ನನ್ನ. ಮತ್ತೆ ನೀನು ಈ ಕುಂಡದಲ್ಲಿರುವ ಭಸ್ಮವನ್ನ ಈ ಕನ್ಯೆ ಮೈಗೆ ಹಚ್ಚು. ಈಗ ಇವಳನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸು. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಬಿಡಿ ನನ್ನ. ನಾನೆಲ್ಲೂ ಬರಲ್ಲ. ನೀನು ಹೋಗಿ ರೇಷ್ಮೆ ಸೀರೆ ಒಡವೆಗಳನ್ನ ತಗೊಂಡ್ ಬಾ. ಅವಳನ್ನ ಲಕ್ಷಣವಾಗಿ ಅಲಂಕಾರ ಮಾಡಿ ಕನ್ಯೆಗೆ ಮದುವೆ ಕಾರ್ಯ ಮಾಡೋ ಶಾಸ್ತ್ರ ಮಾಡೋಣ. ಎಲ್ಲ ಆ ದೇವರಿಗೆ ಅರ್ಪಿಸೋಣ. ಅಪ್ಪಣೆ ಗುರುಗಳೇ. ಹೇಳಿ ಬಾರ್ಬರಿ ಗುರುಗಳಿಗೆ, ಹೇಳಿ ಬಾರ್ಬರಿ ಗುರುಗಳಿಗೆ, ಹೇಳಿ ಬಾರ್ಬರಿ ಗುರುಗಳಿಗೆ. ಅಪ್ಪ, ಏನ್ ಮಾಡೋದು? ನೀವೇ ಹೇಳ್ತೀರಲ್ಲ ಪ್ರತಿ ತೊಂದರೆಗೂ ಪರಿಹಾರ ಇರುತ್ತೆ ಅಂತ. ಇದಕ್ಕೇನ್ ಪರಿಹಾರ? ಈಗ ಯಾವುದೇ ಪರಿಹಾರ ಇಲ್ಲ. ಪ್ರಯತ್ನ ಪಟ್ಟರು ಇವರನ್ನ ತಡೆಯಕ್ಕಾಗಲ್ಲ. ತಡಿಯಕ್ಕಂತೂ ಆಗಲ್ಲ, ಆದ್ರೆ ಪ್ರಯತ್ನ ಪಟ್ರೆ ನಮ್ಮ ಅಕ್ಕನ ಇವರೇ ದೇವದಾಸಿ ಮಾಡಲ್ಲ ಅಂತ ಹೇಳೋ ಹಾಗೆ ಮಾಡ್ಬೋದಲ್ವಾ? ಭೀಮಾಬಾಯಿ, ಇದನ್ ಬಿಟ್ರೆ ನಮ್ಮ ಹತ್ರ ಬೇರೆ ಏನು ಉಪಾಯ ಇಲ್ಲ. ನನ್ಗೂ ಇದೇ ಸರಿ ಅನ್ನಿಸ್ತಿದೆ. ಗಂಗಾ, ಬೇಗ ಹೋಗು. ಅವಳು ಸ್ನಾನದಿಂದ ಹೊರಗೆ ಬರಕ್ಕೂ ಮೊದಲೇ ಇದನ್ನ ಮುಗಿಸ್ಬೇಕು. ತಗೋ. ಹೇಗ್ ಮಾಡ್ಲಮ್ಮ? ಯಾರಾದ್ರೂ ನೋಡಿದ್ರೆ? ಭೀಮಾ, ನೀನ್ ಇವ್ರನ್ನ ಮಾತಾಡ್ಸಿ ಅವ್ರ ಗಮನನ ಬೇರೆ ಕಡೆ ಸೆಳಿತ್ಯಾ? ನನ್ನ ಹಿಂದೆ ದಾರಿಯಿಂದ ಸರ್ಸೋ ಹತ್ರ ಹೋಗ್ತೀನಿ. ಅವಳೇನಾದ್ರೂ ಸಿಕ್ಕಿದ್ರೆ ನಾವ್ ಅವಳನ್ನ ಕಾಪಾಡ್ಬೋದು, ಸರಿನಾ? ಮಾಡ್ತೀನಕ್ಕ. ಏನ್ ಮಾಡ್ತಾನಂತೆ? ಏನ್ ಮಾಡ್ತಿದ್ಯಾ? ಬೇಡ ಭೀಮಾ, ಬಾ ಈ ಕಡೆ. ನಮ್ಮ ಅಕ್ಕನ ಬಿಟ್ಬಿಡಿ, ಇಲ್ಲಾಂದ್ರೆ ನಾನೇ ಸುಟ್ಕೋತೀನಿ. ನಮ್ಮಪ್ಪ ಸೇನೆಯಲ್ಲಿದ್ದವರು, ನೀವ್ ಯಾರು ಉಳಿಯಲ್ಲ. ಭೀಮಾ, ನನ್ ಮಾತನ್ನ ಕೇಳಿಸ್ಕೊ.
ಏನ್ ಮಾಡ್ತಿದ್ಯಾ ನೀನು? ಭೀಮಾ ಬಾಯಿ ಈ ಕಡೆ. ಸುಟ್ಕೊಂಡ್ ಸಾಯಿ, ಒಳ್ಳೆ ಕೆಲ್ಸನೇ. ಊರವ್ರನ್ನೆಲ್ಲ ಅಕ್ಕ ಅಂತೀಯ ಅಲ್ವಾ? ತಮ್ಮನ ಆಹುತಿ ಆಗ್ಲಿ ಮತ್ತೆ ನಿಮ್ಮ ಅಕ್ಕ ಅವಳ ಸಮರ್ಪಣೆ ಆಗ್ಲಿ. ಹಚ್ಕೋ ಹಚ್ಕೋ. ಅಕ್ಕ, ಅಕ್ಕ, ನೀವು ಮನ್ಸ್ ಮಾಡಿದ್ರೆ ಸರ್ಸುನ ಕಾಪಾಡ್ಬೋದು. ಅವಳು ದೇವದಾಸಿ ಆಗೋದನ್ನ ತಡಿಬೋದು. ನಾನು ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ, ಅವಳನ್ನ ಅವರಿಂದ ಕಾಪಾಡಿ. ನೀವು ಕಾಪಾಡಿ. ಮೊದ್ಲು ನೀನು ಹೊರಡು. ಯಾರಾದ್ರೂ ನೋಡಿದ್ರೆ ತೊಂದರೆ ಆಗತ್ತೆ. ಅಕ್ಕ ಹೋಗು. ನಿನಗ್ ಬೇಕು ಅಂದ್ರೆ ನಾನೇ ನಿನ್ನನ್ನ ಆಹುತಿಗೆ ಅರ್ಪಿಸ್ತೀನಿ. ನಾನೊಬ್ನೇ ಆಹುತಿ ಆಗಲ್ಲ ಗುರುಗಳೇ. ನಮ್ ಸಮಾಜದಿಂದ ತುಂಬಾ ಜನ ಬಂದು ಇಲ್ಲಿ ಆಹುತಿ ಆಗ್ತಾರೆ. ನಮ್ಮ ಅಕ್ಕನ ನೀವು ಬಿಡೋವರೆಗೂ ಇಲ್ಲಿ ಆಹುತಿ ನಡೀತಾನೆ ಇರುತ್ತೆ. ದೇವ್ರೇ ಅವಳನ್ನ ಆಯ್ಕೆ ಮಾಡಿದ್ದಾನೆ ಅಂದ್ಮೇಲೆ ಅದನ್ನ ತಡೆಯೋಕೆ ನೀನ್ ಯಾರು ಭೀಮರಾವ್? ಧನ್ಯ ಗುರುಗಳೇ, ದೇವ್ರೇ ಅವಳನ್ನ ಆಯ್ಕೆ ಮಾಡಿದ್ದಕ್ಕೆ ಧನ್ಯಳ ಅದೇ ನಾನು. ಮತ್ತೆ ಅವಳ ಜೀವನ ದೇವರಿಗೆ ಸಮರ್ಪಣೆ ಆದ್ರೆ ಅವಳ ಪುಣ್ಯದಿಂದ ನಾವೆಲ್ಲ ಮುಕ್ತಿ ಪಡೆದ್ರೆ ಅಷ್ಟೇ ನಮಗ್ ಸಾಕು. ನಾನ್ ಮಾಡಿರೋ ಪಾಪದಿಂದ ಇವತ್ ನಾನು ಈ ಸ್ಥಿತಿಲಿದ್ದೀನಿ. ನನ್ ಮೊಮ್ಮಗಳು ಪುಣ್ಯ ಮಾಡಿ ದೇವ್ರ ಸಾನ್ನಿಧ್ಯ ಸೇರ್ತಿದ್ದಾಳೆ. ಕೇಳಿಸ್ಕೊಂಡ್ಯಾ ಭೀಮರಾವ್? ಆ ಕನ್ಯೆಗೂ ನಿನ್ಗೂ ಯಾವುದೇ ಸಂಬಂಧನೂ ಇಲ್ಲ. ಆ ಕನ್ಯೆ ಅಜ್ಜಿ ಈಗ ನಮ್ಮ ಮುಂದೆ ಬಂದು ನಿಂತು ಮಾತಾಡ್ತಿದ್ದಾಳೆ. ಆದ್ರಿಂದ ಕಂಡೋರ್ ವಿಷಯದಲ್ಲಿ ಮೂಗ್ ತೂರ್ಸೋದನ್ನ ಮೊದಲು ನಿಲ್ಸು. ಇಲ್ಲ ಅಜ್ಜಿ, ನಿಮ್ಮ ಸ್ಥಿತಿಗೆ ನೀವು ಮಾಡಿರೋ ಪಾಪ ಅಲ್ಲ ಕಾರಣ. ಮೇಲಿನ ದ್ವೇಷನೇ ಇದಕ್ಕೆಲ್ಲ ಕಾರಣ. ಯಾರನ್ನೇ ಆಗ್ಲಿ ಅವ್ರ ಇಷ್ಟಕ್ ವಿರುದ್ಧ ದೇವದಾಸಿ ಮಾಡೋದು ಒಳ್ಳೇದಲ್ಲ. ದೇವ್ರ ವಿರುದ್ಧ ಮಾತಾಡೋ ಅಧಿಕಾರ ಕೊಟ್ಟೋರು ಯಾರ್ ನಿಂಗೆ? ನಿಂಗೊಂದ್ ವಿಷಯ ಗೊತ್ತಾ? ನಿನ್ನ ಈ ಪಾಪಕ್ಕೆ ಶಿಕ್ಷೆ ಏನಾಗ್ಬೋದು ಗೊತ್ತಾ? ದೇವ್ರಿಗೆ ತಲೆಬಾಗು. ಅಜ್ಜಿ, ದೇವ್ರ ಹೆಸರಲ್ಲಿ ಇಲ್ಲಿ ಇವ್ರು ನಮಗ್ ಶಿಕ್ಷೆ ಕೊಡ್ತಿದ್ದಾರೆ. ಇವ್ರನ್ನೆಲ್ಲ ನಂಬದೆ ಅಕ್ಕನ್ನ ಬಿಡಿಸೋ ಪ್ರಯತ್ನ ಮಾಡಿ. ಸಾಕು. ದೇವ್ರ ವಿರುದ್ಧ ಇನ್ನೊಂದ್ ಪದ ಕೇಳಕ್ಕೂ ನಾನು ಇಷ್ಟಪಡಲ್ಲ. ಇಡೀ ಜಗತ್ತು ಪೂಜೆ ಮಾಡುತ್ತೆ, ಆದ್ರೆ ನಿನಗ್ ಮಾತ್ರ ತೊಂದ್ರೆನಾ ಇದ್ರಿಂದ? ನಿಮಗ್ ಸಹಾಯ ಮಾಡಕ್ ಬಂದು ನನ್ ಮಗ ಪುರಂಜನ ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. ನನ್ ಮನೆ ಸುಟ್ಟು ಹೋಯ್ತು. ನಂಗೇನು ಕೇಳಕ್ ಇಷ್ಟ ಇಲ್ಲ. ಭೀಮಾ, ಬಾಯಿಲಿ. ಇಲ್ಲಿ ನಿನ್ ಮಾತು ಯಾರು ಕೇಳಿಸ್ಕೊಳ್ಳಲ್ಲ. ಹೌದು ಭೀಮಾ, ಬಾಯಿ ಕಡೆ. ಇವತ್ತು ಮೊದಲ ಬಾರಿ ಮಗನಿಗೆ ಒಳ್ಳೆ ಸಲಹೆ ಕೊಟ್ಟಿದ್ಯಾ ರಾಮ್ಜಿ. ಹೌದ್ ಕೆಲ್ಸ ಆಯ್ತಾ ಅಕ್ಕ? ಈಗ ಎಲ್ಲಾ ದೇವದಾಸಿ ಮೇಲೆ ನಿಂತಿದೆ. ಬಾಯಿಲಿ.
ಮಾತು ನಿಜ. ಹೊರಗಾಗಿದ್ದಾಳೆ ಅವಳು. ನಾನೇ ನನ್ನ ಕಣ್ಣಾರೆ ನೋಡ್ಕೊಂಬಂದೆ. ಆ ಈಶ್ವರನೇ ಸರ್ಸುನ ಕಾಪಾಡಕ್ ಮುಂದೆ ಬಂದಿದ್ದಾನನ್ಸತ್ತೆ. ನನ್ ಬದಲು ಇನ್ನೊಬ್ಳನ್ನ ಸರ್ಸುಗೆ ಸ್ನಾನ ಮಾಡ್ಸಕ್ ಕಳ್ಸಿದಿದ್ರೆ ಅಲ್ಲಿ ಕತೆನೇ ಬೇರೆ ಆಗ್ತಿತ್ತು. ರಜಸ್ವಲೆ ಆಗಿರೋ ಹುಡುಗಿನ ಅವರು ದೇವದಾಸಿ ಮಾಡಲ್ಲ. ಇದನ್ನ ಹಚ್ಕೋ, ಇಲ್ಲಾಂದ್ರೆ ಗುರುಗಳು ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅವರು ಮತ್ತೆ ದೇವದಾಸಿನ ಕಳಿಸ್ತಾರೆ. ಅವಳು ಬಂದು ಪರೀಕ್ಷೆ ಮಾಡಿ ನೋಡ್ತಾಳೆ. ಇದನ್ನ ನೋಡಿದ್ರೆ ಅವಳಿಗೆ ನಂಬಿಕೆ ಬರುತ್ತೆ. ಹೋಗು. ಹೋಗು. ಈ ಕನ್ಯೆನ ಮತ್ತೆ ದೇವದಾಸಿಯನ್ನಾಗಿ ಮಾಡಬಹುದು. ಈಗೇನೋ ಹೊರಗಾಗಿರಬಹುದು, ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ನಾನ್ ಯಾವಾಗ್ಲೂ ಇವಳನ್ನ ಆ ದೇವರಿಗೆ ಅರ್ಪಿಸಿದ್ದಾಗೋಯ್ತು. ಆದ್ರೆ ಒಂದ್ಸಲ ಯಾವುದೇ ವಸ್ತುನ ದೇವರಿಗೆ ಅರ್ಪಿಸಿದ ಮೇಲೆ ಅದನ್ನ ವಾಪಸ್ ಪಡೆಯಕ್ಕಾಗತ್ತಾ? ಇಲ್ಲ ಇಲ್ಲ ಇಲ್ಲ. ಆದ್ರಿಂದ ಈ ಕನ್ಯೆ ನಮ್ ಜೊತೆನೇ ಇರ್ತಾಳೆ. ಹಾ, ಇವಳಿಂದ ದೇವರ ಸ್ಪರ್ಶನ ಮಾಡಿಸೋದಿಲ್ಲ. ಉಳಿದ ಕೆಲಸಗಳಲ್ಲಿ ಇವಳು ಭಾಗಿಯಾಗಬಹುದು. ಇನ್ಮೇಲೆ ಈ ಕನ್ಯೆ ನಮ್ಮ ಆಶ್ರಮದ ಸುಪರ್ದಿಯಲ್ಲಿರ್ತಾಳೆ. ನಮ್ಮ ಅಕ್ಕ ಒಬ್ಬ ಮನುಷ್ಯ ಯಾರ ಸುಪರ್ದಿರಕ್ಕೂ ಆಗಲ್ಲ. ಅವಳು ವಸ್ತು ಅಲ್ಲ. ಬಾಯಿ ಮುಚ್ಚು ಅಧಮ. ನೀವ್ ಯಾಕೆ ಈ ತಪ್ಪು ಮಾಡ್ತಿದ್ದೀರಾ ಗುರುಗಳೇ? ರಜಸ್ವಲೆ ಆಗಿರೋ ಕನ್ಯೆನ ದೇವದಾಸಿ ಮಾಡ್ಕೋಬಾರ್ದು ಅಂದ್ಮೇಲೆ ನೀವ್ಯಾಕೆ ಈ ನಿರ್ಧಾರ ತಗೋತೀರಾ? ದೇವದಾಸಿ ಪದ್ಧತಿಗೆ ಇದು ಕಳಂಕ. ನಾನು ದೇವದಾಸಿಯಾಗಿ ಅರ್ಹತೆ ಇಲ್ದಿರೋ ಕನ್ಯೆನ ದೇವದಾಸಿ ಮಾಡ್ಕೊಳಕ್ ನಾನು ಒಪ್ಪಲ್ಲ. ನಾನ್ ನನ್ನ ಮನೆ, ನನ್ನ ಕುಟುಂಬ, ನನ್ನ ಇಡೀ ಜೀವನ, ನನ್ನ ಸರ್ವಸ್ವನೇ ಆ ದೇವರಿಗೆ ಅರ್ಪಿಸಿದ್ದೀನಿ. ಎಲ್ಲಾನು ನನ್ನ ಪವಿತ್ರತೆಯಿಂದನೇ ಮಾಡಿರೋದು. ಇದೇ ರೀತಿ ಎಲ್ಲಾ ದೇವದಾಸಿರು ಕೂಡ ಮಾಡಿರೋದು. ಎಲ್ಲಾ ದೇವದಾಸಿರು ದೇವರೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಮತ್ತೆ ನಾವೆಲ್ಲರೂ ಪವಿತ್ರ ಮತ್ತೆ ಶುದ್ಧವಾಗಿದ್ವಿ. ಈಗ ಈ ಅಪವಿತ್ರ ಕನ್ಯೆನ ನೀವು ದೇವದಾಸಿ ಮಾಡಕ್ಕೆ ಹೇಗ್ ಹೊರಟಿದ್ದೀರಾ ಹೇಳಿ? ಗುರುಗಳೇ, ನೀವ್ ಈ ನಿರ್ಧಾರ ತಗೋತೀರಾ ಅಂತಾದ್ರೆ ನಾನು ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಇದು ನಮ್ ನಂಬಿಕೆ ಪ್ರಶ್ನೆ. ಏನ್ ಮಾತು ಅಂತ ಆಡ್ತೀರಾ? ಗುರುಗಳು ಹಾಗೆಲ್ಲ ಯಾವತ್ತೂ ಮಾಡಲ್ವಲ್ಲ. ಅದು ದೇವ್ರ ಇಚ್ಛೆ ಇಲ್ದೇನೆ. ಯಾಕೆಂದ್ರೆ ಸ್ವತಃ ಗುರುಗಳೇ ಅಲ್ವಾ ಈಶ್ವರನ ಅನುಯಾಯಿಗಳು ಅಲ್ವಾ ಗುರುಗಳೇ?
ಅಕ್ಕ, ಮನೆಗೆ ಹೋಗೋಣ. ನಡಿ ಮಗ್ಲೆ, ಮನೆಗೆ ಹೋಗೋಣ ಬಾ. ನಡಿ. ಸರ್ಸು 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 ಬೇಡ. ಮೊದ್ಲು ನೀವು ಸರ್ಸು ಬಗ್ಗೆ ಇಲ್ಲಿ ಬಂದ್ ಏನೇನ್ ಹೇಳಿದ್ರು ಅದನ್ನ ಸರ್ಸೋಗ್ ಹೇಳ್ತೀವಿ. ಆಮೇಲೆ ಅವಳೇ ನಿರ್ಧಾರ ಮಾಡ್ಲಿ ನಿಮ್ ಜೊತೆ ಮಾತಾಡ್ಬೇಕೋ ಬೇಡವೋ ಅಂತ. ಬೇಡ. ಈ ದಾಸಿ ಜನರ ಮುಂದೆ ನನ್ನ ಮಾತಿಗೆ ಎದುರಾಡಿ ನನಗೆ ಅಪಮಾನ ಮಾಡಿದಾಳೆ. ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನಗೆ? ಈ ಅಗ್ನಿಕುಂಡ ಭುಗಿಲೆದ್ದು ಕುಣಿತಾ ಇದೆ. ಇವಳಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಏನ್ ಶಿಕ್ಷೆ ಅಂತ ನೀನೇ ನಿರ್ಧಾರ ಮಾಡು. ಸೇವಕಿ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಗುರುಗಳನ್ನೂ ಎದುರಾಕೊಂಡು ನನ್ನ ಕಾಪಾಡಿದಾಳೆ. ಸರ್ಸು ಕೊಡು, ನಿನ್ ಕೈ ಕೊಡು, ಅರ್ಶನ ಹಚ್ತೀನಿ. ಸ್ವಲ್ಪ ಉರಿಯುತ್ತೆ, ಆಮೇಲೆ ಸರಿ ಹೋಗುತ್ತೆ. ತಣ್ಣಗಾಯ್ತಲ್ಲ ಈಗ? ನಿಮ್ಮೆಲ್ರಿಗೂ ಧನ್ಯವಾದಗಳು. ಇವತ್ ನೀವೆಲ್ಲ ಇರ್ಲಿಲ್ಲ ಅಂದಿದ್ರೆ ಅವ್ರ ಷಡ್ಯಂತ್ರಕ್ಕೆ ಬಲಿಯಾಗಿ ನಾನು ಹಾಳಾಗಿ ಹೋಗ್ತಿದ್ದೆ. ಬೇಷಕ್ಕ, ನೀನ್ ನನ್ನ ತಮ್ಮ ಅಂತ ಕರ್ದೆ, ನಮ್ಮೆಲ್ರನ್ನ ನಿನ್ ಕುಟುಂಬ ಅನ್ಕೊಂಡೆ. ಧನ್ಯವಾದ ಎಲ್ಲ ಬೇಕಾ? ಸರಿ ಬಿಡಪ್ಪ, ನಾನ್ ಹೇಳಲ್ಲ. ಹಂಗೆ ನೀನ್ ನನ್ನ ತಮ್ಮನೂ ಅಲ್ಲ, ನೀವೆಲ್ಲ ನನ್ನ ಕುಟುಂಬನೂ ಅಲ್ಲ. ನೀವೆಲ್ಲ ನನಗ್ ದೇವ್ರ ಸಮಾನ. ದೇವ್ರು ಅಂತ ಇಡೀ ಜೀವನ ಪೂಜೆ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದು ಪೂಜೆ ಮಾಡದೆ ನೀರು ಕುಡಿತಿರ್ಲಿಲ್ಲ. ಇವತ್ತದೇ ದೇವ್ರ ಹೆಸರಲ್ಲಿ ನಂಗೆ ಇಷ್ಟೆಲ್ಲ ಅನ್ಯಾಯ ಆಗೋಯ್ತು. ಅವರ ಪ್ರಕಾರ ದೇವರು ಅಂದ್ರೇನೆ ಬೇರೆ, ಆದ್ರೆ ನೀನು ಪೂಜಿಸ್ತಾ ಇರೋ ದೇವರ ಭಕ್ತಿನೇ ಬೇರೆ, ಆ ಈಶ್ವರನೇ ಬೇರೆ. ಅಂದ್ರೆ
ನೋಡು ಮಗಳೇ, ದೇವರು ಒಂದು ಶಕ್ತಿ ಸ್ವರೂಪ. ಅವನಿಗೆ ಪೂಜೆ ಮಾಡೋದ್ರಿಂದ, ನಂಬೋದ್ರಿಂದ ನಿನ್ನಲ್ಲೊಂದು ಶಕ್ತಿ ತುಂಬಿಡುತ್ತೆ. ಮುಂದೆ ಹೋಗೋದಕ್ಕೆ ದಾರಿ ತೋರಿಸ್ತಾನೆ. ಅದಕ್ಕಾಗಿ ಪೂಜೆ ಮಾಡು. ಅದೇ ನಿಜವಾದ ಭಕ್ತಿ ಅಂದ್ರೆ. ಆದ್ರೆ ಈ ಜನ ದೇವರ ಹೆಸರಲ್ಲಿ ಮೋಸ ಮಾಡಿಕೊಂಡು ಎಲ್ಲರಲ್ಲೂ ಭಯನ ಹುಟ್ಟಿಸ್ತಾ ಇದ್ದಾರೆ. ಸರ್ಸು, ಸರ್ಸು, ನಿನ್ ಮನೆಗ್ ನಡಿ. ಧನ್ಯ ಗುರುಗಳೇ, ದೇವ್ರೇ ಅವಳನ್ನ ಆಯ್ಕೆ ಮಾಡಿದ್ದಕ್ಕೆ ಧನ್ಯಳ ಅದೇ ನಾನು. ಮತ್ತೆ ಅವಳ ಜೀವನ ದೇವರಿಗೆ ಸಮರ್ಪಣೆ ಆದ್ರೆ ಅವಳ ಪುಣ್ಯದಿಂದ ನಾವೆಲ್ಲ ಮುಕ್ತಿ ಪಡೆದ್ರೆ ಅಷ್ಟೇ ನಮಗ್ ಸಾಕು. ರಾಮ್ಜಿ, ನಾನ್ ನಿಮ್ಗಳಿಗೆ ಕ್ಷಮಾಪಣೆ ಕೇಳ್ತೀನಿ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಆಗ ನಾನು ಯಾವುದೋ ಜ್ಞಾನದಲ್ಲಿ ಏನೇನೋ ಹೇಳ್ಬಿಟ್ಟೆ. ತಪ್ಪೋ ಸರಿನೋ ತಿಳಿತಾ ಇಲ್ಲ. ಆದ್ರೆ ಈಗ ಅನ್ನಿಸ್ತಿದೆ ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು ಅಂತ. ಏನ್ ಮಾಡ್ಲಿ, ಇಷ್ಟು ದಿನ ಇದನ್ನೇ ತಲೆ ತುಂಬಿದ್ರು. ಅಂದ್ರೆ ದೇವ್ರೇ ಆಯ್ಕೆ ಮಾಡಿ ಅವ್ರ ಸೇವೆಗೆ ಕರೆಸ್ಕೊತಾನೆ ಅಂತ. ಆದ್ರೆ ಈಗ ನನಗರ್ಥ ಆಯ್ತು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ. ಬಲವಂತವಾಗಿ ದೇವ್ರಲ್ಲ, ಯಾರ ಸೇವಕರಾಗೂ ಇರಬಾರದು. ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇನ್ಮೇಲೆ ಇನ್ನೂ ಹೆಚ್ಚಾಗಿ ಪ್ರೀತಿ ಕೊಡ್ತೀನಿ ಮಗಳೇ. ಮತ್ತೆ ಇಡೀ ರಾತ್ರಿ ನೀನ್ ಕೇಳಿದಷ್ಟು ಕತೆ ಹೇಳ್ತೀನಿ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನನ್ನ ಕ್ಷಮಿಸ್ಬೇಡಿ, ಕ್ಷಮಿಸ್ಬೇಡಿ, ನನ್ನ ಕ್ಷಮಿಸ್ಬೇಡಿ. ಇಲ್ಲ ಅಜ್ಜಿ, ನಾನ್ ನಿಮ್ ಜೊತೆ ಬರಲ್ಲ. ನಂಗೊತ್ತು ನಿಂದೇನು ತಪ್ಪಿಲ್ಲ ಅಂತ, ಆದ್ರೆ ನಾನ್ ನಿನ್ ಜೊತೆ ಬರಲ್ಲ. ಮಗಳೇ, ನಾನು ಹೇಳಿದ್ದು ನನ್ನ ಮಾತಲ್ಲ, ಶತಮಾನಗಳಿಂದ ಹೇಳ್ಕೊಂಡ್ ಬಂದಿರೋ ಮಾತುಗಳವು. ಇದ್ರಲ್ಲಿ ನಾನು ಒಬ್ಬಳದೇ ತಪ್ಪಲ್ಲ ಪುಟ್ಟ. ಮಗಳೇ, ಅರ್ಥ ಮಾಡ್ಕೋ ನನ್ನನ್ನ. ಆದ್ರೆ ನಿಮ್ದೇ ತಪ್ಪು ಅಂತ ನಾನಂತೀನಿ. ನೀವು ನಿಮ್ಮಂತದೆಷ್ಟೋ ಹೆಂಗಸರು ನಿಮ್ಮನೆ ಹೆಣ್ಮಕ್ಳನ್ನ ದೇವದಾಸಿ ಪದ್ಧತಿಗೆ ಕಳ್ಸೋದಷ್ಟೇ ಅಲ್ಲ, ಆ ಪದ್ಧತಿಗೆ ಜೈಕಾರನೂ ಹಾಕ್ತೀರಾ. ಒಂದ್ಸಲ ದೇವದಾಸಿ ಆದ್ರೆ ಸ್ವರ್ಗ ಸಿಗುತ್ತೆ, ಸಾನ್ನಿಧ್ಯ ಸಿಗುತ್ತೆ ಅನ್ಕೋತೀರಾ. ಆದ್ರೆ ಅಜ್ಜಿ, ಇಲ್ಲಿ ಯಾವ ಸ್ವರ್ಗನೂ ಸಿಗಲ್ಲ, ಇಲ್ಲೇ ನರ್ಕ ನೋಡ್ತೀರಾ. ಸರ್ಸು ಅಕ್ಕಂಗೆ ನಿಮ್ ಜೊತೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಬಲ್ವಂತ ಯಾಕೆ? ಅದವಳ ತೀರ್ಮಾನ, ನೀವ್ ಒಪ್ಕೊಳ್ಳಿ. ಮಗಳೇ, ಮನೆಗ್ ಬಾ ಪುಟ್ಟಿ. ಇಲ್ಲ ಅಜ್ಜಿ, ನಾನ್ ನಿಮ್ ಜೊತೆ ಬರಲ್ಲ, ನಾನ್ ನಿಮ್ ಜೊತೆ ಬರಲ್ಲ. ಸರ್ಸು, ಗುರುಗಳೇ, ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಗಂಧ ತಂಪು ಮಾಡುತ್ತೆ ನಿಮ್ಮನ್ನ. ರಜಸ್ವಲಿ ಆಗಿರೋ ಕನ್ಯೆನ ದೇವದಾಸಿ ಮಾಡ್ಕೋಬಾರ್ದು ಅಂದ್ಮೇಲೆ ನೀವ್ಯಾಕೆ ಈ ನಿರ್ಧಾರ ತಗೋತೀರಾ? ದೇವದಾಸಿ ಪದ್ಧತಿಗೆ ಇದು ಕಳಂಕ. ನೀವ್ ಈ ನಿರ್ಧಾರ ತಗೋತೀರಾ ಅಂತಾದ್ರೆ ನಾನು ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ಇದು ನಮ್ ನಂಬಿಕೆ ಪ್ರಶ್ನೆ. ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ನನ್ ಮೇಲೆ ದೇವರು ಕೋಪಿಸ್ಕೊಂಡಿದ್ದಾನೆ.
ಈ ಹಳ್ಳಿಯಿಂದ ಒಬ್ಬ ದಾಸಿನೂ ಅರ್ಪಿಸ್ಕೊಳ್ಳಕ್ಕಾಗ್ಲಿಲ್ವಲ್ಲ, ಅದು ನಮ್ಮಲ್ಲೇ ಇರೋ ಏಕಶ್ಚಿತ್ ದೇವದಾಸಿಯಿಂದ. ಇಲ್ಲ ಅಂದಿದ್ರೆ ಇನ್ನೊಬ್ಬ ದೇವದಾಸಿ ನನ್ನ ಕಾಲಡಿರ್ತಿದ್ಲು. ನಾನ್ ದೇವದಾಸಿ ಅಂತ ಹೇಳ್ಕೊಳ್ಳಕ್ಕೆ ನಂಗೆ ಹೆಮ್ಮೆ ಇದೆ. ದೇವ್ರ ಸನ್ನಿಧಾನ ಬಿಟ್ಟು ನಾನು ಹೇಗ್ ಹೋಗ್ಲಿ? ಮತ್ತೆ ಬಂದೆ ಗುರುಗಳೇ. ಇಲ್ಲೇನ್ ಮಾಡ್ತಾ ಇದೀಯ ನೀನು? ಗೊತ್ತಿಲ್ವಾ ನಿನ್ಗೆ? ಸುಂದರ ಮತ್ತು ಆರೋಗ್ಯವಂತರಿಗೆ ಮಾತ್ರ ಇಲ್ಲಿ ಜಾಗ. ನಿನ್ನೀ ಕುರೂಪ ಮುಖನ ಹೊತ್ತು ಇಲ್ಲಿ ತಿರುಗಾಡಬೇಡ. ಇಂಥ ಕುರೂಪ ಮುಖ ಹೊತ್ತಿರೋ ನಿನ್ನನ್ನ ಸಾಕುವಷ್ಟು ದಡ್ಡನು ನಾನಲ್ಲ. ನಾನೆಲ್ಲಿಗೆ ಹೋಗ್ಲಿ ಗುರುಗಳೇ? ಒಬ್ಬ ದೇವದಾಸಿ ಜೀವನ ಅವಳ ಗುರುಗಳ ಸೇವೆಗೆ ಅರ್ಪಿತವಾಗಿರುತ್ತೆ. ಮತ್ತೆ ಅವರ ಪಾದದಡಿ ಅವಳ ಸ್ಥಾನ. ಗುರುಗಳೆಲ್ಲಿರ್ತಾರೋ ಅಲ್ಲೇ ಅವಳು ವಾಸ. ಗುರುಗಳ ದರ್ಶನಕ್ಕೆ ಬರೋ ಭಕ್ತರ ಗಾಳಿನೇ ಅವಳಿಗೆ ಉಸಿರು. ಅದೇ ಅವಳು ಕೊನೆ ಉಸಿರು ಕೂಡ. ಅಂಥದ್ರಲ್ಲಿ ಗುರುಗಳ ಸಾನ್ನಿಧ್ಯ ಬಿಟ್ಟು ನಾನು ಎಲ್ಲಿಗೆ ಹೋಗಕ್ ಸಾಧ್ಯ? ಎಲ್ಲಾದ್ರೂ ಹಾಳಾಗಿ ಹೋಗು. ಆದ್ರೆ ಇಲ್ಲಂತೂ ನಿನಗೆ ಜಾಗ ಇಲ್ಲ. ನೀನು ಆ ಸಮಯದಲ್ಲಿ ಮಾಡಿದ ಒಂದು ವಿರೋಧದಿಂದ ಗುರುಗಳಿಗೆ ದೊಡ್ಡ ಅವಮಾನನೆ ಆಗಿದೆ. ಗುರುಗಳೇ, ಒಂದ್ಸಲ ದೇವದಾಸಿ ಆದ್ರೆ ಅವಳಿಗಿನ್ಯಾರೂ ಗತಿ ಇರಲ್ಲ. ನಿಮ್ ಸೇವೆಯಲ್ಲಿ ಅವಳ ಜೀವನ ಕಳಿಬೇಕು. ಅಂಥದ್ರಲ್ಲಿ ನಾನೆಲ್ಲಿಗೆ ಹೋಗ್ಲಿ? ಮೂರ್ಖ ದಾಸಿ, ನೀನ್ ಎಲ್ಲಿಗೆ ಹೋದ್ರೆ ನನಗೇನಾಗ್ಬೇಕು? ತುಂಬಾ ಚಿಕ್ಕವಳಿದ್ದಾಗ್ಲೇ ದೇವದಾಸಿ ಆಗೋದೆ. ನನ್ ಮನೆ ಎಲ್ಲಿದೆ, ಪರಿವಾರ ಎಲ್ಲಿದೆ, ಯಾವ ಊರು, ಅಮ್ಮ ಯಾರು, ಅವ್ರು ಎಲ್ಲಿದ್ದಾರಂತನೂ ನನ್ ಗೊತ್ತಿಲ್ಲ. ನಾನೆಲ್ಲಿಗೆ ಹೋಗ್ಲಿ? ಹಾಗಾದ್ರೆ ನೀನು ಈ ಊರಲ್ಲೇ ಭಿಕ್ಷೆ ಬೇಡ್ಕೊಂಡು ಬಿದ್ದಿರು. ಆದ್ರೆ ಇಲ್ಲಿ ಮಾತ್ರ ನಿನಗೆ ಜಾಗ ಇಲ್ಲ. ನಿನ್ನ ತಪ್ಪಿಗೆ ಇದೇ ದೇವ್ರು ಕೊಡೋ ಶಿಕ್ಷೆ. ಸಾಕಷ್ಟು ಸಲ ನಂಗೆ ಶಿಕ್ಷೆ ಕೊಟ್ಟಿದ್ದೀರ ಗುರುಗಳೇ. ನಾನು ಯಾವತ್ತೂ ಆಗಲ್ಲ ಅಂತ ಹೇಳಿಲ್ಲ. ಆದ್ರೆ ಇದೊಂದ್ಸಲ ನನ್ನ ಕ್ಷಮಿಸಿ ಗುರುಗಳೇ. ಕಾತ್ಯಾ, ಕಾತ್ಯಾ, ಹೇಳಿ ಗುರುಗಳೇ. ಎಲ್ ಸಾಯಕ್ ಹೋಗಿದ್ದೆ? ಇಲ್ಲೇ ಹೊರಗೆ ಕಸ ಗುಡಿಸ್ತಿದ್ದೆ ಗುರುಗಳೇ. ಹಾಗೆ ಇವಳನ್ನು ಕೂಡ ಗುಡ್ಸಿ ಹೊರಗಡೆ ಎಸ್ತು ಬಾ. ಹೋಗು. ಅಪ್ಪಣೆ ಗುರುಗಳೇ. ಹೇಳೆ ಅಂದ್ರೆ ಹೇಳು. ತೊಲಗು, ನಡಿ ಇಲ್ಲಿಂದ. ಗುರುಗಳೇ, ಹೊರ ಕಳಿಸ್ಬೇಡಿ ಗುರುಗಳೇ. ನಡಿ ಇಲ್ಲಿಂದ. ಗುರುಗಳೇ, ಇಲ್ಲಿಂದ ಜಾಗ ಖಾಲಿ ಮಾಡು. ಬೇಡ. ಇನ್ನು ಸ್ವಲ್ಪ ಹಚ್ಚು. ನನ್ನ ಕೋಪ ತಣ್ಣಗಾಗುವ ಅವಶ್ಯಕತೆ ಇದೆ. ಗುರುಗಳೇ, ನಂಗ್ ನೀವ್ ಈ ರೀತಿ ಮಾಡಬಾರ್ದಾಗಿತ್ತು. ನನ್ನನ್ನ ಬೀದಿ ಪಾಲ್ ಮಾಡ್ಬಿಟ್ರಿ. ಆದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ಅವನ್ನ ನಂಬಿ ಬದುಕೋ ಸಾಕಷ್ಟು ಜನ ಇಲ್ಲಿದ್ದಾರೆ. ನಾನು ಅವರಲ್ಲಿ ಒಬ್ಳಾಗಿರ್ತೀನಿ. ಜೀವನ ಪೂರ್ತಿ ಅವನ್ ಸ್ಮರಣೆಯಲ್ಲೇ ಇರ್ತೀನಿ. ಆದ್ರೆ ಭಿಕ್ಷೆ ಮಾತ್ರ ಬೇಡಲ್ಲ. ನೀವು ಮಾಡಿದ್ದು ಸರಿ ಇಲ್ಲ ಗುರುಗಳೇ. ಖಂಡಿತ ನೀವು ಮಾಡಿದ್ ಸರಿ ಇಲ್ಲ. ಅದ್ಭುತ, ಅದ್ಭುತ.
ಈಗ ನನ್ನ ಕೋಪ ತಣ್ಣಗಾಗ್ತಿದೆ. ಸರ್ಸೋಕಂಗೆ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಕೆಂಡ ಹಾಕಿದ್ರು. ವೈದ್ಯರತ್ತ ಔಷಧಿ ತಗೊಂಡು ನನ್ ಶಾಲೆಗೂ ಹೋಗ್ಬೇಕು, ಸರಿನಾ? ದೇವ್ರ ದಯೆ ಇದ್ರೆ ನಂಗೊಂದು ಆಶ್ರಯ ಸಿಕ್ಕೇ ಸಿಗತ್ತೆ. ಅಕ್ಕ, ಏನಾಯ್ತು? ಯಾಕೆ ಈ ತರ ಮುಖ ಮುಚ್ಕೋತಿದ್ದೀರಾ? ನನ್ ಮುಖ ಸುಟ್ಟು ಹೋಗಿದೆ ಭೀಮಾ. ಹೇಗೆ? ಸರ್ಸುನ ದೇವದಾಸಿ ಆಗೋದ್ರಲ್ಲಿ ತಪ್ಪಿಸ್ಬಿಟ್ಟೆ ಅಂತ ಗುರುಗಳು ನಂಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅಕ್ಕ, ನಾವು ವೈದ್ಯರ ಹತ್ರ ಹೋಗ್ತಿದೀವಿ, ನೀವು ಬನ್ನಿ, ಅವ್ರು ಔಷಧಿ ಕೊಡ್ತಾರೆ, ಬನ್ನಿ. ಇಲ್ಲ, ನಂಗೆ ಯಾವ ಚಿಕಿತ್ಸೆನೂ ಬೇಕಿಲ್ಲ. ನಂಗೊಂದೇ ಪ್ರಶ್ನೆ ಇರೋದು, ಆ ದೇವ್ರು ಈ ಮುಖಾನ ಸ್ವೀಕರಿಸ್ತಾನೋ ಇಲ್ವೋ? ಅಕ್ಕ, ದೇವ್ರ ಯಾಕೆ ಭಕ್ತರನ್ನ ಬೇಡ ಅಂತ ದೂರ ತಳ್ತಾನೆ? ನನ್ ಗೊತ್ತಿಲ್ಲ, ಆದ್ರೆ ಗುರುಗಳು ಹೇಳ್ತಿದ್ರು ಕುರೂಪಿ ಜನರನ್ನ ದೇವ್ರು ಸೇರ್ಸಲ್ಲ ಅಂತ. ನಾನ್ ಅದನ್ನೇ ನೋಡ್ಬೇಕು, ಯಾವ ದೇವ್ರು ನನ್ನನ್ನ ಸೇರ್ಸಲ್ಲ ಅಂತ. ಅಕ್ಕ, ನೀವೇನೇನೋ ಮಾತಾಡ್ತಿದ್ದೀರಾ, ನೀವು ಮೊದ್ಲು ನಮ್ಮನೆಗ್ ನಡೀರಿ. ನಾನ್ ನಿನ್ ಜೊತೆ ಬರೋ ಹಾಗಿಲ್ಲ. ನೀನು ನಿನ್ ಕರ್ತವ್ಯ ನಿಭಾಯಿಸ್ತಿದ್ಯಾ, ನನ್ ಕರ್ತವ್ಯನ ಮಾಡಕ್ ಬಿಡು.